ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 36ನೆಯ ತಿರುನಾಮ ಈಶ್ವರಃ. ಕೃಷ್ಣ ಮತ್ತು ಬಲರಾಮ ತಮ್ಮ ಗುರುಗಳಾದ ಸಾಂದೀಪನಿ ಮಹರ್ಷಿಗಳಿಂದ ಕೇವಲ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿತರು. ವಿದ್ಯಾಭ್ಯಾಸ ಮುಗಿಸಿದ ನಂತರ ಇಬ್ಬರು ಗುರುಗಳ ಪಾದಕ್ಕೆ ನಮಸ್ಕರಿಸಿ ಭಕ್ತಿಯಿಂದ, ನೀವು ನೀಡಿದ ಈ ಅಪಾರ ಜ್ಞಾನಕ್ಕಾಗಿ ನಾವು ಸದಾ ಕೃತಜ್ಞರು. ನಿಮಗೆ ಗುರುದಕ್ಷಿಣೆಯಾಗಿ ಏನನ್ನು ಕೊಡುವುದು ಗುರುಗಳೇ ಎಂದು ಕೇಳಿದರು. ಸಾಂದೀಪನಿ ಮುನಿಗಳು ಕೃಷ್ಣನಿಗೆ, ಏನಾದರೂ ಕೇಳುವ ಮೊದಲು ನಾನು ನನ್ನ ಪತ್ನಿಯ ಸಲಹೆ ಪಡೆಯಲು ಬಯಸುತ್ತೇನೆ ಎಂದು ಹೇಳಿದರು. ನಂತರ ಅವರು ಪತ್ನಿಯ ಬಳಿ ಹೋಗಿ, ಕೃಷ್ಣನು ನನಗೆ ಗುರುದಕ್ಷಿಣೆ ನೀಡಲು ಬಯಸುತ್ತಿದ್ದಾನೆ, ನಾವು ಅವನ ಬಳಿ ಏನನ್ನು ಕೇಳೋಣ ಎಂದು ವಿಚಾರಿಸಿದರು. ಅದಕ್ಕೆ ಅವರ ಪತ್ನಿ, ಕೃಷ್ಣನು ನೋಡಲು ಸಾಮಾನ್ಯ ಮನುಷ್ಯನಂತೆ ಕಾಣಿಸುತ್ತಿಲ್ಲ, ಅವನು ಒಬ್ಬ ಅವತಾರ ಪುರುಷನಂತೆ ಕಾಣಿಸುತ್ತಾನೆ. ಆದ್ದರಿಂದ ಮರಣ ಹೊಂದಿದ ನಮ್ಮ ಮಗನನ್ನು ಮತ್ತೆ ಬದುಕಿಸಿ ತರುವಂತೆ ನಾವು ಅವನನ್ನು ಕೇಳಬಹುದು. ಮರುದಿನ ಸಾಂದೀಪನಿ ಮುನಿಗಳು ಕೃಷ್ಣನಿಗೆ ತಮ್ಮ ನೋವಿನ ಕಥೆಯನ್ನು ವಿವರಿಸುತ್ತಾ, ಒಂದು ದಿನ ಧಾರ್ಮಿಕ ಸ್ನಾನಕ್ಕಾಗಿ ಸಮುದ್ರಕ್ಕೆ ಹೋದ ನನ್ನ ಮಗ ಮರಳಿ ಬರಲೇ ಇಲ್ಲ. ಅವನು ಅಲ್ಲೇ ಕಣ್ಮರೆಯಾದನು. ಅವನು ಮೃತಪಟ್ಟಿದ್ದಾನೆ ಎಂದು ನಾವು ನಂಬಿದ್ದೇವೆ. ನೀನು ಅವನನ್ನು ಹುಡುಕಿ ಮತ್ತೆ ಜೀವಂತವಾಗಿ ನಮ್ಮ ಬಳಿಗೆ ಕರೆದುಕೊಂಡು ಬರುವೆಯಾ ಎಂದು ಕೇಳಿದರು. ಕೃಷ್ಣನು ಅದಕ್ಕೆ ಒಪ್ಪಿ ಕೂಡಲೇ ಸಮುದ್ರದ ಬಳಿ ಹೋಗಿ ಬಾಲಕನನ್ನು ಮರಳಿ ನೀಡುವಂತೆ ಸಮುದ್ರ ರಾಜನಿಗೆ ಆಜ್ಞಾಪಿಸಿದನು. ಸಮುದ್ರ ರಾಜನು ಪ್ರತ್ಯಕ್ಷನಾಗಿ ಶಂಖದ ರೂಪದಲ್ಲಿರುವ ಪಂಚಜನ ಎಂಬ ರಾಕ್ಷಸನು ಆ ಬಾಲಕನನ್ನು ನುಂಗಿದ್ದಾನೆ ಎಂಬ ವಿಷಯವನ್ನು ಕೃಷ್ಣನಿಗೆ ತಿಳಿಸಿದನು. ಕೃಷ್ಣನು ಸಮುದ್ರದ ಆಳಕ್ಕೆ ಧುಮುಕಿ ಆ ರಾಕ್ಷಸನನ್ನು ಸಂಹರಿಸಿ ನೋಡಿದರೆ ಶಂಖದೊಳಗೆ ಆ ಬಾಲಕನು ಇರಲೇ ಇಲ್ಲ. ನಂತರ ಕೃಷ್ಣ ಮತ್ತು ಬಲರಾಮ ನೇರವಾಗಿ ಯಮಲೋಕಕ್ಕೆ ಹೋಗಿ ಸಾಂದೀಪನಿ ಮುನಿಗಳ ಮಗ ಇಲ್ಲಿದ್ದಾನೆಯೇ ಎಂದು ವಿಚಾರಿಸಿದರು. ಅದಕ್ಕೆ ಯಮಧರ್ಮನ ದೂತರು, ಹೌದು, ಅವನು ಇಲ್ಲೇ ಇದ್ದಾನೆ ಎಂದು ಉತ್ತರಿಸಿದರು. ಕೃಷ್ಣನು ಯಮನಿಗೆ ಆ ಬಾಲಕನನ್ನು ಮರಳಿ ನೀಡುವಂತೆ ಆಜ್ಞಾಪಿಸಿದನು. ಯಮನು ಅದಕ್ಕೆ ಒಪ್ಪಿ ತಕ್ಷಣ ಆ ಮಗುವನ್ನು ಹಿಂದಿರುಗಿಸಿದನು. ಕೃಷ್ಣನು ಜೀವವಿಲ್ಲದ ಬಾಲಕನಿಗೆ ಮರುಜೀವ ನೀಡಿ ಅವನನ್ನು ಗುರು ಸಾಂದೀಪನಿಗೆ ಒಪ್ಪಿಸಿದನು. ಮಗನನ್ನು ಮರಳಿ ಪಡೆದ ದಂಪತಿಗಳು ಬಹಳ ಸಂತೋಷದಿಂದ ಕೃಷ್ಣನಿಗೆ ಧನ್ಯವಾದ ಅರ್ಪಿಸಿದರು. ಸತ್ತು ಹೋದವರನ್ನು ಬದುಕಿಸುವುದು ಅಸಾಧ್ಯ ಮತ್ತು ಇದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾದ ಕೆಲಸ. ಆದರೆ ಕೃಷ್ಣನಿಗೆ ಇದು ಹೇಗೆ ಸಾಧ್ಯವಾಯಿತು? ಏಕೆಂದರೆ ಆತನೇ ಈಶ್ವರಃ. ಕೃಷ್ಣನು ಈ ಜಗತ್ತಿನ ಒಡೆಯ ಮತ್ತು ಎಲ್ಲ ನಿಯಮಗಳನ್ನು ಮಾಡಿದವನು. ಆದ್ದರಿಂದ ಆತನಿಗೆ ಎಲ್ಲವೂ ಸಾಧ್ಯ. ಈಶ್ವರಃ ಎಂದರೆ ಸರ್ವೋಚ್ಚ ಅಧಿಪತಿ ಎಂದು ಅರ್ಥ. ಮೃತ್ಯುದೇವನಾದ ಯಮನನ್ನೂ ಸೇರಿ ಅವನು ಯಾರಿಗೆ ಬೇಕಾದರೂ ಆಜ್ಞಾಪಿಸುವ ಶಕ್ತಿ ಹೊಂದಿದ್ದಾನೆ. ಭಗವಂತನು ಭೂಮಿಯ ಮೇಲೆ ಅವತಾರ ತಾಳಿದರೂ ವೈಕುಂಠದಲ್ಲಿ ಇಡೀ ಸೃಷ್ಟಿಯ ಅಧಿಪತಿಯಾಗಿ ಹೊಂದಿರುವ ಅದೇ ಸಂಪೂರ್ಣ ಶಕ್ತಿಯನ್ನು ಹೊಂದಿರುತ್ತಾನೆ. ನಾವು ಪ್ರತಿದಿನ ಈಶ್ವರಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಒಳ್ಳೆಯ ನಾಯಕತ್ವ ಮತ್ತು ಕಾರ್ಯಗಳನ್ನು ಸರಿಯಾಗಿ ನಿಭಾಯಿಸುವ ಶಕ್ತಿಯನ್ನು ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.